ಹಾಸನದಲ್ಲಿ ನಿನ್ನೆ ಈಜಲು ಹೋಗಿ 4 ಬಾಲಕರು ಸಾವನ್ನಪ್ಪಿದ್ದ ವರದಿಯನ್ನ ನೋಡಿದ್ವಿ. ಇವತ್ತು ರಾಮನಗರದ ಅಚ್ಚಲು ಗ್ರಾಮದಲ್ಲಿ 3 ಯುವಕರು ಸಾವನ್ನಪ್ಪಿದ್ದಾರೆ ಈಜಲು ಹೋಗಿ. ನೀರಿನ ಹೊಂಡದಲ್ಲಿ ಈಜಲು ಹೋಗಿದ್ದಂತಹ 3 ಬಾಲಕರು ಸಾವನ್ನಪ್ಪಿದ್ದಾರೆ. ಶಹಬಾಜ್, ರಿಹಾನ್, ಸುಲ್ತಾನ್ 3 ಮೃತರಾಗಿದ್ದಾರೆ. ಒಟ್ಟು 8 ಮಂದಿ ಹೋಗಿದ್ರು ಈಜೋದಕ್ಕೆ. ಆ ಪೈಕಿ 5 ಸೇಫ್, 3 ಡೆತ್ ಆಗಿದೆ. ಸದ್ಯ ಮೃತದೇಹಗಳನ್ನ ಹೊರಕ್ಕೆ ತೆಗೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು, ಗ್ರಾಮಸ್ಥರು ಎಲ್ಲರೂ ಕೂಡ ಬೀಡು ಬಿಟ್ಟಿರೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ನೀರಿನ ಹೊಂಡದಲ್ಲಿ ಈಜೋದಕ್ಕೆ ಹೋಗಿ ಈ ದುರ್ಘಟನೆ ಸಂಭವಿಸಿದೆ. ನಿನ್ನೆ ಹಾಸನದಲ್ಲಿ ಕೆರೆಯಲ್ಲಿ ಈಜೋದಕ್ಕೆ ಹೋಗಿ ಮೀನನ್ನ ಹಿಡಿಯೋಕೆ ಹೋಗಿ 4 ಬಾಲಕರು ಮೃತಪಟ್ಟಿದ್ರು. ಅದರ ಬೆನ್ನಲ್ಲೇ ಇವತ್ತು ರಾಮನಗರದಲ್ಲಿ ಆಗಿರುವಂತಹ ದುರ್ಘಟನೆ. ರಾಮನಗರ ತಾಲೂಕಿನ ಅಚ್ಚಲು ಗ್ರಾಮದಲ್ಲಿ ಈ ದುರಂತ ಸಂಭವಿಸಿದೆ. 5 ನಮಾಜನ್ನ ಮುಗಿಸಿ ನಂತರ ನೀರಿನಲ್ಲಿ ಆಟ ಆಡೋಣ, ಈಜೋಣ ಅಂತ ಬಂದಿದ್ದಾರೆ. ನೀರಿನ ಹೊಂಡಕ್ಕೆ ಜಿಗಿದಿದ್ದಾರೆ. ಏನ್ ಪಕ್ಕದಲ್ಲಿ ದೃಶ್ಯ ಇನ್ನು ನೋಡ್ತಾ ಇದ್ರಿ, ಫೋಟೋಸು ಇದೆಲ್ಲವೂ ಕೂಡ ನಿನ್ನೆ ಹಾಸನದಲ್ಲಿ ಮೃತಪಟ್ಟ 4 ಬಾಲಕರ ಫೋಟೋಸ್. ಅದು ನಿನ್ನೆ ಸ್ನೇಹಿತರು ಇವರೆಲ್ಲರೂ ಕೂಡ ಒಂದೇ ಊರಿನವರು. ರಜೆ ಇತ್ತು ಅಂತ ಈಜೋದಕ್ಕೆ ಹೋಗಿದ್ರು. ಅಲ್ಲಿ ಉಸಿರುಗಟ್ಟಿ ನೀರಿನಲ್ಲಿ ಸಿಕ್ಕಿ ಹಾಕೊಂಡು ಸಾವನ್ನಪ್ಪಿದ್ರು. ಅದರಲ್ಲಿ ಒಂದು ಹುಡುಗ ಸೇಫ್ ಆಗಿದ್ದ. ಈಗ ಇನ್ನೊಂದು ದುರ್ಘಟನೆ ಅಂತಹದ್ದೇ ರಾಮನಗರದಲ್ಲಿ ಆಗಿರೋದು. ದೃಶ್ಯದಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ರಿ ನೀವು. ಇದರಲ್ಲಿ 3 ಬಾಲಕರು ಸಾವನ್ನಪ್ಪಿದ್ದಾರೆ. ಒಟ್ಟು 8 ಜನ ಈಜೋಕೆ ಅಂತ ಹೋಗಿದ್ರು. 5 ಸೇಫ್ ಆಗಿದ್ದಾರೆ, 3 ನೀರು ಪಾಲಾಗಿದ್ದಾರೆ. ಮೃತದೇಹಗಳನ್ನ ಹೊರತೆಗೆಯುವಂತಹ ಕೆಲಸವನ್ನ ಈಗಾಗಲೇ ಆರಂಭ ಮಾಡಲಾಗಿದೆ. ಮೃತರು ಶಹಬಾಜ್, ಸುಲ್ತಾನ್ ಮತ್ತು ರಿಹಾನ್ ಅಂತ ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಮೃತದೇಹಗಳನ್ನೆಲ್ಲ ಹೊರಗೆ ತೆಗೆದಿದ್ದಾರಾ? ಸೊ ಇವರೆಲ್ಲರೂ ಕೂಡ ಫ್ರೆಂಡ್ಸಾ, ಸಹೋದರರ, ಏನ್ ಮಾಹಿತಿ ಲಭ್ಯವಾಗ್ತಿದೆ? ದಿವ್ಯಾ, ಈಜಲು ಹೋಗಿದ್ದಂತ 3 ಮಕ್ಕಳು ನೀರುಪಾಲಾಗಿರುವಂತಹ ದುರ್ಘಟನೆ ರಾಮನಗರ ತಾಲೂಕಿನ ಅಚಲು ಗ್ರಾಮದ ಬಳಿ ಇಂದು ನಡೆದಿರುವಂತದ್ದು. ಬಂಡೆ ಮೇಲಿರುವಂತಹ ಒಂದು ನೀರಿನ ಹೊಂಡ ಏನಿದೆ, ಈ ಒಂದು ಹೊಂಡದಲ್ಲಿ ಈಜಲಿಕ್ಕೆ ತೆರಳಿದ್ದಂತಹ 8 ಮಕ್ಕಳ ಪೈಕಿ 3 ಮಕ್ಕಳು ನೀರುಪಾಲಾಗಿರುವಂತದ್ದು. ಶಹಬಾಜ್, ಸುಲ್ತಾನ್ ಹಾಗೂ ರಿಹಾನ್ ಎಂಬ 3 ಮಕ್ಕಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲರೂ ಕೂಡ ರಾಮನಗರ ಟೌನ್ ನ ಸುಲ್ತಾನ್ ನಗರದ ನಿವಾಸಿಗಳು. ಇವತ್ತು ಶುಕ್ರವಾರ ಆಗಿದ್ದರಿಂದ ಎಲ್ಲರೂ ಕೂಡ ನಮಾಜ್ ಮಾಡ್ಲಿಕ್ಕೆ ಬಂದಿದ್ರು. ನಮಾಜನ್ನ ಮುಗಿಸ್ಕೊಂಡು ಸಂಜೆ ವೇಳೆಗೆ ಏನೋ ಈಜಾಡ್ಲಿಕ್ಕೆ ಈ ಮಕ್ಕಳು ಬಂದಿರುವಂತದ್ದು. ಇಲ್ಲಿ ಅಚಲು ಗ್ರಾಮದ ಬಳಿ ಇರುವಂತಹ ಒಂದು ನೀರಿನ ಹೊಂಡ ಏನಿದೆ, ಇಲ್ಲಿಗೆ ಈಜಲು ಬಂದಿದ್ರು. ಇದರಲ್ಲಿ 3 ಮಕ್ಕಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಉಳಿದ 5 ಮಕ್ಕಳು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೃತರಲ್ಲಿ ಶಹಬಾಜ್ ಹಾಗೂ ರಿಯಾನ್ ಇಬ್ರು ಕೂಡ ಸಹೋದರರು. ಇಬ್ರು ಕೂಡ ಇವತ್ತು ಮನೆಯಿಂದ ನಮಾಜ್ ಮುಗಿಸಿ ಬರ್ತೇನೆ ಅಂತ ಹೇಳಿ ಬಂದಿದ್ರು. ಫ್ರೆಂಡ್ಸ್ ನ ಜೊತೆ ಸೇರಿ ಈಜ್ಲಿಕ್ಕೆ ಬಂದು ಈ ಒಂದು ದುರ್ಘಟನೆ ಕೂಡ ಸಂಭವಿಸಿರುವಂತದ್ದು. ಸದ್ಯ ಸ್ಥಳಕ್ಕೆ ರಾಮನಗರ ಗ್ರಾಮಾಂತರ ಪೊಲೀಸರು ಹಾಗೂ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಕೂಡ ಭೇಟಿ ನೀಡಿದ್ದಾರೆ. ಮೃತದೇಹಗಳನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿ ಮೂಲಕ ಹೊರತೆಗೆಸಿ ಮರಣೋತ್ತರ ಪರೀಕ್ಷೆಗೆ ರವಾನಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ನೆನೆಯಷ್ಟೇ ಹಾಸನದಲ್ಲೂ ಇಂತಹ ದುರ್ಘಟನೆ ಸಂಭವಿಸಿದ್ದು. ಇವತ್ತು ರಾಮನಗರದಲ್ಲೂ ಕೂಡ ಇಂತಹ ದುರ್ಘಟನೆ ಸಂಭವಿಸಿರುವಂತದ್ದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.